ಸಂವಾದ ಇದೆ. ತದನಂತರದಲ್ಲಿ ಮಧ್ಯಾಹ್ನ ಕೆಲವು ಮಹಿಳಾ ವಕೀಲರು ಮತ್ತು ಮಹಿಳಾ ತಜ್ಞರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಜ್ಞರೇನಿದ್ದಾರೆ ಅವರೊಂದಿಗೆ ಸಂವಾದ, ಮಾತುಕತೆ ಇದೆಲ್ಲವೂ ನನ್ನ ಇವತ್ತಿನ ಕಾರ್ಯಕ್ರಮಗಳು. ಇವತ್ತು ಸಂಜೆ ವಾಪಸ್ ತೆರಳಬೇಕು, ಯಾಕೆಂದರೆ ನಾಳೆ ಬೆಳಗ್ಗೆ ನಾವೆಲ್ಲರೂ ಮತದಾನ ಮಾಡೋದಿದೆ. ನನ್ನ ಮತ ಮೈಸೂರು ಕ್ಷೇತ್ರದಲ್ಲಿದೆ. ಒಟ್ಟಾರೆ ಭಾರತದಲ್ಲಿ ವಾತಾವರಣ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಭಾರತೀಯ ಜನತಾ ಪಕ್ಷಕ್ಕೆ 370 ಕ್ಷೇತ್ರಗಳನ್ನು ಗೆಲ್ಲಿಸುವ ಒಂದು ಶುಭ ಸೂಚಕ ವಾತಾವರಣವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ ದೇಶಾದ್ಯಂತ. ಪ್ರಧಾನಿ ಮೋದಿಯವರು ಕಳೆದ 10 ವರ್ಷಗಳಲ್ಲಿ ಮಾಡುವಂತಹ ಕೆಲಸವನ್ನು ಮುಂದೆ ಇಟ್ಟುಕೊಂಡು ನಾವೆಲ್ಲರೂ ಜನರ ಹತ್ರ ಮತದಾನವನ್ನು ಮಾಡಿಸೋದಕ್ಕೆ ಹೊರಟಿದ್ದೇವೆ. ನಮ್ಮ ಪರ ಜನ ಮತವನ್ನು ಚಲಾಯಿಸಬೇಕು ಅನ್ನೋ ಮನವಿಯನ್ನು ಮಾಡಿಕೊಳ್ತಾ 2014ಕ್ಕೆ ಮುಂಚೆ ಭಾರತ ಹೇಗಿತ್ತು, ಯಾವ ಆರ್ಥಿಕ ಸಂಕಷ್ಟ